ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಬಹಳ ಮಹತ್ವಪೂರ್ಣವಾದಂತಹ ಶ್ಲೋಕ. ನನ್ನಲ್ಲಿ ಮನಸ್ಸನ್ನು ಸ್ಥಾಪಿಸಿದ ತಕ್ಷಣವೇ ಅವನು ಧರ್ಮಾತ್ಮ ಆಗಿ ಬಿಡ್ತಾನೆ, ಶಾಂತಿಯನ್ನು ಪಡೆದುಕೊಂಡು ಬಿಡ್ತಾನೆ. ಕೌಂತೆಯ, ಕುಂತಿಯ ಮಗನೇ, ಸರಿಯಾಗಿ ತಿಳಿದುಕೋ ಇದನ್ನು. ಪ್ರತಿ ಜಾನೀಹಿ, ಬರೀ ಜಾನೀಹಿ ಅಂತ ಹೇಳಿಲ್ಲ, ಪ್ರತಿ ಜಾನೀಹಿ, ಸರಿಯಾಗಿ ಖಂಡಿತವಾಗಿ ತಿಳಿದುಕೋ ಇದನ್ನು. ಏನು? ನ ಮೇ ಭಕ್ತಃ ಪ್ರಣಶ್ಯತಿ. ನನ್ನ ಭಕ್ತನನ್ನು ಯಾರಿಗೂ ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಭಕ್ತನಿಗೆ ವಿನಾಶ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಭಗವಂತ ಅಷ್ಟು ನಿಶ್ಚಿತವಾಗಿ ಹೇಳ್ತಾ ಇದ್ದಾನೆ. ಇದು ಅರ್ಜುನನ ಮೂಲಕ ನಮಗೆ ಹೇಳಿರುವಂತಹ ಮಾತು. ಯಾರ್ಯಾರು ಇದನ್ನು ಇವತ್ತು ಕೇಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹ ಇದೆ ಎನ್ನುವುದನ್ನೇ ನೀವು ಇವತ್ತು ತಿಳಿದುಕೊಳ್ಳಬೇಕು. ಇಂದಿನಿಂದಲೇ ಭಗವಂತ ಕೃಷ್ಣನಿಗೆ ಶರಣಾಗಬೇಕು. ಅದರಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಶಾಶ್ವತವಾದ ಸುಖಗಳನ್ನು ನಾವು ನೋಡಬಹುದು. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಮಂಗಳವಾರ, ಅಮಾವಾಸ್ಯ ತಿಥಿ ಮತ್ತು ಇಂದು ಮಣ್ಣೆತ್ತಿನ ಅಮಾವಾಸ್ಯೆ, ಪುನರ್ವಸು ನಕ್ಷತ್ರ. ವರ್ಷದಲ್ಲಿ 5 ಮೃತ್ತಿಕಾ ಪೂಜೆಗಳನ್ನು ನಾವು ಮಾಡಬೇಕು. ಮಣ್ಣಿನಿಂದ ಮಾಡಿದಂತಹ ವಿಗ್ರಹಗಳ ಪೂಜೆಗಳನ್ನು 5 ನಾವು ಮಾಡಿ ಭೂಮಿಯ ಋಣವನ್ನು ತೀರಿಸಿ ಮತ್ತು ಭೂಮಿ ದೇವಿಗೆ ಶ್ರೀಕೃಷ್ಣನ ಸಾನ್ನಿಧ್ಯ ಪ್ರಾಪ್ತಿಯಾಗುವಂತೆ ನಾವು ಪೂಜಿಸಬೇಕು. ಅವರನ್ನು ದಂಪತಿಗಳಾಗಿ ಪೂಜೆ ಮಾಡಬೇಕು. ಇಂದು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ, ನಂದಿಯ ಅಥವಾ ಎತ್ತುಗಳನ್ನು ಮಾಡಿ ಅವುಗಳನ್ನು ಇವತ್ತು ಪೂಜಿಸಬೇಕು. ಇಂದು ಪುನರ್ವಸು ನಕ್ಷತ್ರ. ಮೇಷರಾಶಿಯವರಿಗೆ ನಿಮ್ಮ ತಾಯಿಯ ವಿಚಾರದಲ್ಲಿ, ಮನೆಯ ಆಸ್ತಿಪಾಸ್ತಿ, ಮನೆಯ ಜನಗಳು, ಈ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಇಂದು ಮುಖ್ಯವಾದಂತಹ ಗಮನವನ್ನು ಕೊಡಬೇಕು. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಇರುವವರಿಗೆ ಇಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಅವಶ್ಯಕ. ವೃಷಭ ರಾಶಿಯವರಿಗೆ ಅತ್ಯುತ್ತಮ. ಮಾಧ್ಯಮಗಳಲ್ಲಿರೋರಿಗೆ ಸೇಲ್ಸ್, ರಿಸರ್ಚ್, ಮಾರ್ಕೆಟಿಂಗ್ ಮತ್ತು ನಿಮ್ಮ ಮಾತಿನಿಂದ ಮಾಡುವಂತಹ ಸಂಬಂಧಿಸಿದ ಉದ್ಯಮಗಳು, ಕಾಮಿಡಿಯನ್ ಇರಬಹುದು ಅಥವಾ ಸ್ಕ್ರಿಪ್ಟ್ ರೈಟರ್ಗಳಿರಬಹುದು ಅಥವಾ ಕವಿಗಳಿರಬಹುದು ಅಥವಾ ಆರ್ಟಿಕಲ್ಗಳನ್ನು ಬರೆಯುವಂಥವರು ಇರಬಹುದು. ಎಲ್ಲರಿಗೂ ಕೂಡ, ಪುಸ್ತಕಗಳನ್ನು ಬರೆಯುವಂಥವರು, ಇವರಿಗೆಲ್ಲರಿಗೂ ಕೂಡ ಇಂದು ಅತ್ಯುತ್ತಮವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ನೆಲೆಸುವಂತಹ ದಿವಸ. ಮನೆಯಲ್ಲಿ ಇಂದು ಸಂಭ್ರಮದ ವಾತಾವರಣ, ಪೂಜೆ ಇತ್ಯಾದಿಗಳು ನಡೆಯುವ ಸಾಧ್ಯತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು ಅನ್ನುವಂತಹ ಒಂದು ನಿಲುವು ಇಂದು ನಿಮಗೆ ಪ್ರಾಪ್ತಿ. ಧರ್ಮದ ಮಾರ್ಗದಲ್ಲಿ ಇದ್ದಾಗ ಯಾವ ಯೋಚನೆಯೂ ಇರೋದಿಲ್ಲ, ಹೀಗಾಗಿ ಧಾರ್ಮಿಕ ಕೆಲಸಗಳನ್ನೇ ಮಾಡಬೇಕು. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇಷ್ಟು ದಿನ ಎಲ್ಲ ಮಿತ್ರರು ನಿಮ್ಮನ್ನು ಮುತ್ತಾಕೊಂಡಿದ್ದಂತೆ ಇತ್ತು. 2 ದಿನ ಈಗ ಇದ್ದಕ್ಕಿದ್ದಂತೆ ಎಲ್ಲರೂ ನಿಮ್ಮಿಂದ ದೂರವಾದಂತೆ ಭಾಸವಾಗುತ್ತೆ. 2 ದಿನಗಳು ಮನಸ್ಸಿಗೆ ಬಹಳ ಕ್ಲೇಶ ಆಗೋದಿದೆ. ಕೆಲವೊಂದು ಮಿತ್ರತ್ವಗಳು ತೊರೆದು ಹೋಗಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಕೇಳಿದ್ದೆಲ್ಲವೂ ಪ್ರಾಪ್ತಿ. ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ, ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಮುಖ್ಯವಾದಂತಹ ಜವಾಬ್ದಾರಿಗಳು ನಿಮ್ಮ ಕಡೆ ಇದೆ, ಆದರೆ ಬಹಳನೇ ಕೆಲಸ ಮಾಡಿ ಅದನ್ನು ಗಿಟ್ಟಿಸಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಒತ್ತಡ ಹೆಚ್ಚು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಬೇಸರ ಇಂದು ಕಳೆದಿದೆ. ಆದರೂ ಕೂಡ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇಲ್ಲದೆ ಏನೂ ನಡೆಯೋದಿಲ್ಲ. ಇಂದು ಹಿರಿಯರ ಆಶೀರ್ವಾದ ಪಡೆಯೋದು ಮರೆಯಬಾರದು. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ಕ್ಲೇಶ, ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲು. ಹೀಗಾಗಿ ಇಂದು ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು. ಮುಖ್ಯ ನಿರ್ಧಾರಗಳು, ಮಾತುಕತೆ ಯಾವುದೂ ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಪ್ರೀತಿ ಪಾತ್ರರು ಇವತ್ತು ನಿಮಗೆ ಬಹಳ ಅಕ್ಕರೆಯನ್ನು ತೋರಿಸ್ತಾರೆ ಹಾಗೂ ದಾಂಪತ್ಯದಲ್ಲಿ ಹಾಗೂ ಪಾರ್ಟ್ನರ್ಶಿಪ್ ವ್ಯವಹಾರ ವಹಿವಾಟುಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಕುಂಭರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ, ಮನಸ್ಸಿಗೆ ಯಶಸ್ಸು ಹಾಗೂ ಮನಸ್ಸಿಗೆ ನಿಮಗೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆ. ಅಡ್ವೆಂಚರ್ ಸ್ಪೋರ್ಟ್ಸು, ಫಿಸಿಕಲ್ ಫಿಟ್ನೆಸ್ ಇತ್ಯಾದಿಗಳಲ್ಲಿ ಇರುವಂತಹವರಿಗೆಲ್ಲರಿಗೂ ಉತ್ತಮವಾದಂತಹ ಪ್ರಗತಿ. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿ ಕೌಶಲ್ಯವನ್ನು ಉಪಯೋಗಿಸಿ ಮಾಡಬೇಕಾದಂತಹ ಕೆಲಸಗಳಲ್ಲಿ ಇಂದು ಪ್ರಗತಿ. ಮೀನರಾಶಿಯವರಿಗೆ ಕ್ರಿಯಾತ್ಮಕತೆ ಸಹಜವಾಗಿಯೇ ಬರುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಶುಕ್ರ ಉಚ್ಚ.
ಹೀಗಾಗಿ ಇವರಿಗೆ ಕ್ರಿಯಾತ್ಮಕತೆ, ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ತುಂಬಾ ಹೆಚ್ಚು. ಹೀಗಾಗಿ ಇಂದು ಆ ಉದ್ಯಮಗಳಲ್ಲಿ ಇವತ್ತು ಬಹಳನೇ ಯಶಸ್ಸನ್ನು ನೋಡ್ತೀರಿ. ಆದರೆ ವೈಯಕ್ತಿಕವಾದಂತಹ ಜೀವನದ ಸಂದರ್ಭಗಳಲ್ಲಿ ಇಂದು ಸ್ವಲ್ಪ ಸೋಲು ಅಥವಾ ಮನಸ್ಸಿಗೆ ಕ್ಲೇಶವನ್ನು ನೋಡಬೇಕಾಗಿ ಬರಬಹುದು. ಹೀಗಾಗಿ ಪ್ರೀತಿ, ಪ್ರೇಮ, ದಾಂಪತ್ಯ ಪ್ರಕರಣಗಳಲ್ಲಿ ಹೆಚ್ಚಿನದಾದಂತಹ ಆಶಯ ಇವತ್ತು ಇಟ್ಕೊಳ್ಳೋದ್ರಿಂದ ತೊಂದರೆ ಆಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆಲ್ಲ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಅನೇಕ ಜನ್ಮಾಂತರದ ತಾಪತ್ರಯಗಳನ್ನು ಕಳೆದುಕೊಂಡು, ಪಾಪಗಳನ್ನು ಕಳೆದುಕೊಂಡು ಭಗವಂತನನ್ನು ಪಡೆಯೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀ ಕೃಷ್ಣ.